ಹಲೋ ನಮಸ್ಕಾರ ಕರ್ನಾಟಕ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕರ್ಮೀನ್ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೆಗೆ ಒಂದು ಬಾಣಲೆಯಲ್ಲಿ ಕರ್ಮೀನ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು. 10 ನಿಮಿಷ ಈ ರೀತಿ ನಾವು ಚೆನ್ನಾಗಿ ಕರ್ಮೀನ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವು ಇದನ್ನ 5 to 6 ಟೈಮ್ ನಾವು ನೀರಲ್ಲಿ ವಾಶ್ ಮಾಡಿ ಇಟ್ಕೋಬೇಕು. ಇವಾಗ ಮಸಾಲೆಗೆ ಏನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಕಟ್ ಮಾಡಿರೋಂಥ 3 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಫುಲ್ಲು ಫ್ರೈ ಆಗಬೇಕು. ಫುಲ್ಲು ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕಿ ಈ ರೀತಿ ನಾವು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕಿ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈ ರೀತಿ ಫುಲ್ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ 2 ಸ್ಪೂನ್ ಚಿಲ್ಲಿ ಪೌಡರ್, 3 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಆರೋದಕ್ಕೆ ಬಿಟ್ಟು ಮಿಕ್ಸಿ ಜಾರಲ್ಲಿ ಮಸಾಲೆನ ರುಬ್ಕೋಬೇಕು. ಇವಾಗ ಕುಕ್ಕರ್ಗೆ ನೀರು ತೊಗೊಂಡಿದ್ದೀನಿ. ನೀರು ಕಾದಿದ ನಂತರ ಹಸಿ ಅವರೆಕಾಳು ಹಾಕ್ಕೊತಾ ಇದ್ದೀನಿ. ಅವರೆಕಾಳು ಸ್ವಲ್ಪ ಬೆಂದಿದ ನಂತರ ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. 2 ನಿಮಿಷ ಕುದಿಯೋಕ್ಕೆ ಬಿಟ್ಟು ಇವಾಗ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಹಾಕಿದ ನಂತರ 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅವರೆಕಾಳು ಅದೆಲ್ಲ ಬೇಯಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕಿ ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕಬೇಕು. ಇವಾಗ ಒಂದು ಚಿಕ್ಕ ಇದಕ್ಕೆ ಎಣ್ಣೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ನಾವು ಈರುಳ್ಳಿ ಅಷ್ಟೇ ಹಾಕೋದು, ಬೇರೆ ಏನೂ ಹಾಕೋದಿಲ್ಲ. ಈ ರೀತಿ ಈರುಳ್ಳಿ ಫುಲ್ಲು ಫ್ರೈ ಆಗಬೇಕು. ಫ್ರೈ ಆಗಿದ ನಂತರ ಇವಾಗ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಇವಾಗ ಚೆನ್ನಾಗಿ ಕುದ್ದಿದ ನಂತರ ತೊಳೆದಿಟ್ಟು ಇವಾಗ ಕರ್ಮೀನ ಹಾಕ್ಕೊತಾ ಇದ್ದೀನಿ. ನೀವು ಕರ್ಮೀನ ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು. ನೋಡಿ ಇವಾಗ 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಕುದ್ದಿದ ನಂತರ ಇವಾಗ ಕರ್ಮೀನ್ ಸಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.